ಬಾಗಿನ ಸಲ್ಲಿಸಿದ್ರಿ ಕೆರೆಗೆ. ಒಂದು ಸುದಿನ ಅಂದ್ಕೊಳ್ತೀನಿ ನನ್ನ ಜೀವನದಲ್ಲಿ. ಇವತ್ತು ಭಗವಂತ ಮಳೆರಾಯ ದೇವೇಂದ್ರ ಅಂತಲೂ ಕರಿತೀವಿ. ಅವನಿಗೆ ಸ್ವಲ್ಪ ಭಾಳ ಒಳ್ಳೆಯ ಮಳೆ ಕೊಡ್ತಾ ಇದ್ದಾನೆ, ಬೆಳೆ ಕೊಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ರಾಮನಗರ ಕ್ಷೇತ್ರದ ಒಬ್ಬ ಸೇವಕನಾಗಿ ನನಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶನೂ ಭಗವಂತ ನನಗೆ ಕೊಟ್ಟಿದ್ದಾನೆ. ಇಂಥ ಸಂದರ್ಭದಲ್ಲಿ ರಂಗರಾಯಕನ ದೊಡ್ಡ ಕೆರೆ ಭಾಳ ದಿನಗಳಿಂದ ಇದು ಭರ್ತಿ ಆಗಿರಲಿಲ್ಲ, ಕೋಡಿ ಹೋಗಿರಲಿಲ್ಲ. ಕೋಡಿ ಹೋದಂಥ ತುಂಬಿದಂಥ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲರೂ ಕೂಡ ಒಂದು ಪೂಜೆ ಪುನಸ್ಕಾರ ಬಾಗಿನ ಅರ್ಪಣೆ ಅಂಥದ್ದು ನಮ್ಮ ಪರಂಪರೆಯಿಂದ ಬಂದಿರುವಂಥ ವಿಷಯ. ಸೊ ಇವತ್ತು ಪವಿತ್ರವಾದ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ಎಲ್ಲ ಮುಖಂಡರುಗಳು ಅಧಿಕಾರಿ ವೃಂದದಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ, ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ, ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಾಗಿನವನ್ನು ಕೊಟ್ಟು ಪೂಜೆ ಸಲ್ಲಿಸಿದ್ದೀವಿ ಗಂಗೆಗೆ. ಸರ್, ಭಾಳಷ್ಟು ಈಗ ಚರ್ಚೆ ಆಗ್ತಿರುವಂಥದ್ದು RSS ಬ್ಯಾನ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ನಾಯಕರಲ್ಲಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಕೂಡ CM ಅವರು ಒಂದು ಪತ್ರ ಬರೆದಿದ್ದಾರೆ ಸರ್. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೂ ಹೋಗಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಅವರವರ ಸಿದ್ಧಾಂತ ಅವರಿಗೆ. ಕಾಂಗ್ರೆಸ್ ಪಕ್ಷ ಒಂದು ಬಡವರ ಪಕ್ಷ, ಎಲ್ಲ ವರ್ಗದ ಪಕ್ಷ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾಯಿದ್ದೀವಿ. RSSನವರು ಅವರ ಆಂತರಿಕ ವಿಚಾರದಲ್ಲಿ ಅವರು 100 ವರ್ಷದ ಆಚರಣೆನ ಮಾಡವ್ರೆ. ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ನನಗೆ ಇಷ್ಟವೂ ಇಲ್ಲ, ನಾನು ಮಾಡೋದೂ ಇಲ್ಲ. DK ಶಿವಕುಮಾರ್ ಒಂದು ಕಡೆ ಸದನದಲ್ಲಿ RSS ಗೀತೆ ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡಿ ಅವಕಾಶ ಕೊಡಬೇಡಿ ಅಂತೇಳಿ ಸರ್ಕಾರಕ್ಕೆ CM ಅವರು ಪತ್ರ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತೀವಿ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತೀವಿ. ಮೊಬೈಲು ಸಾಕಷ್ಟು ಒಳ್ಳೆಯ ವಿಷಯನೂ ಇದೆ, ಕೆಟ್ಟದ ವಿಷಯನೂ ಇದೆ. ಒಳ್ಳೆಯದನ್ನು ಬೈಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತೀವಿ.